ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಎಲ್ಲ ಸ್ಪರ್ಧಾರ್ಥಿಗಳಿಗೂ ಕರ್ನಾಟಕ ರಾಜ್ಯದಾದ್ಯಂತ ಅತ್ಯಂತ ಬೇಡಿಕೆಯ ಒಂದು ಪುಸ್ತಕ ಯಾವುದು ಅಂದರೆ ಈ ಭಾರತದ ಅರ್ಥವ್ಯವಸ್ಥೆ, ಇಂಡಿಯನ್ ಎಕಾನಮಿ ಏನಿದೆ ಇದು ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಹಾಗಾದ್ರೆ ಇದರ ಲೇಖಕರು ಯಾರು ಅಂದರೆ ರಾಘವೇಂದ್ರ ಸಿ ಶಿಡ್ಲಘಟ್ಟ ಅವರು ಇದರ ಲೇಖಕರು. ಇವತ್ತು ಈ ಲೇಖಕರು ನಮ್ಮ ಜೊತೆ ಇದ್ದಾರೆ. ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಗೆ ಲೇಖಕರಾದಂತಹ ರಾಘವೇಂದ್ರ ಸಿ ಶಿಡ್ಲಘಟ್ಟ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಪುಸ್ತಕದ ವಿಶೇಷತೆಯನ್ನ ಅವರಿಂದಲೇ ಕೇಳೋಣ. ಸರ್, ಇದರಿಂದ ಏನು ವಿಶೇಷತೆಯನ್ನೇ ಪುಸ್ತಕ ಒಳಗೊಂಡಿದೆ ಅನ್ನೋದು ನೀವು ಸ್ಪರ್ಧಾರ್ಥಿಗಳಿಗೆ ತಿಳಿಸಿ ಸರ್. ಸರ್, ಈ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಸ್ತುತ 5ನೇ ಮುದ್ರಣ ಹೊರಬಂದಿದೆ. ಸೊ ಇದು IAS ಇಂದ ಹಿಡಿದು IAS, KS, PC, PSI, FDA, SDA, ಗ್ರೂಪ್ ಸಿ ಮತ್ತು ಎಲ್ಲ KA ಮತ್ತು KPSC ನಡೆಸುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಆಮೇಲೆ KSET ಇರ್ಬೋದು, UGC ನೆಟ್ ಇರ್ಬೋದು, ಮತ್ತೆ PU ಉಪನ್ಯಾಸಕರು ಇರ್ಬೋದು, ಡಿಗ್ರಿ ಕಾಲೇಜ್ ಲೆಕ್ಚರರ್ಸ್ ಇರ್ಬೋದು, ಈ ಎಲ್ಲ ಎಕ್ಸಾಮ್ಸ್ಗಳಿಗೆ ಬಹು ಉಪಯುಕ್ತವಾದಂತಹ ಪುಸ್ತಕ ಆಗಿರುತ್ತೆ. ಸರ್, ಇದು ಸತತ 28 ಅಧ್ಯಾಯಗಳನ್ನ ಒಳಗೊಂಡಂತ ಸವಿಸ್ತಾರವಾದಂತಹ ಪುಸ್ತಕವಾಗಿದೆ. ಸೊ ಈ 28 ಅಧ್ಯಾಯಗಳಲ್ಲಿ ಪ್ರಮುಖವಾಗಿ ಹಲವಾರು ವಿಷಯಗಳನ್ನು ನಾವು ಆಡ್ ಮಾಡಿದೀವಿ ಇಂಡಿಯನ್ ಎಕಾನಮಿಗೆ ಸಂಬಂಧಪಟ್ಟಂತೆ. ಸೊ ಇದು ಪ್ರಮುಖವಾಗಿ ಭಾರತದ ಆರ್ಥಿಕ ಸಮೀಕ್ಷೆ ಆಧಾರದ ಮೇಲೆನೆ ರಚಿಸಿರುವಂತಹ ಪುಸ್ತಕ. ಜೊತೆಗೆ ಭಾರತದ ಆರ್ಥಿಕ ಸಮೀಕ್ಷೆ ವಿಷಯಗಳಿದೆ. ಸೊ ಮತ್ತೆ ನೆಕ್ಸ್ಟ್ ಭಾರತದ ಆರ್ಥಿಕತೆಯ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳ ವಿಷಯಗಳನ್ನು ಒಳಗೊಂಡಿದೆ. ರಾಷ್ಟ್ರೀಯ ಆದಾಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಒಳಗೊಂಡಿದೆ. ಕೃಷಿ ಇರ್ಬೋದು, ಕೈಗಾರಿಕೆ ಇರ್ಬೋದು, ಮೂಲಸೌಕರ್ಯಗಳಿರ್ಬೋದು, ಮೂಲಸೌಕರ್ಯ ಅಭಿವೃದ್ಧಿ ಇರ್ಬೋದು, ಮತ್ತೆ ನೆಕ್ಸ್ಟ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳಿರ್ಬೋದು, ಜೊತೆಗೆ ಕೇಂದ್ರ ಬಜೆಟ್ ಇರ್ಬೋದು, ಮತ್ತೆ ಕಳೆದ ಎಲ್ಲ ಒಂದು 4-5 ವರ್ಷಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರ್ಬೋದು, ಈ ಎಲ್ಲವನ್ನೂ ಒಳಗೊಂಡಂತೆ ಸವಿಸ್ತಾರವಾಗಿ ರಚನೆಯನ್ನು ಮಾಡಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಹಾಗಾದ್ರೆ ಮಕ್ಕಳಿಗೆ ಸರಳವಾದ ಭಾಷೆಯಲ್ಲಿ ಅರ್ಥವಾಗುವ ರೀತಿಯಲ್ಲಿ ಒಂದು ನಿರ್ದಿಷ್ಟವಾಗಿ ಆದರೆ ವಿಶೇಷವಾಗಿ ವಸ್ತುನಿಷ್ಠವಾಗಿ ಈ ಪುಸ್ತಕ ಮೂಡಿ ಬಂದಿರತಕ್ಕಂಥದ್ದು. ರಾಜ್ಯದ ಎಲ್ಲ ಪ್ರಮುಖ ಪುಸ್ತಕ ಮಳಿಗೆಗಳಲ್ಲಿ ಈ ಪುಸ್ತಕ ಲಭ್ಯ ಇದೆ. ಈ ಪುಸ್ತಕ ಬರೆದಿರ್ತಕ್ಕಂಥ ಲೇಖಕರ ಮತ್ತು ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ ಅಂದ್ರೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪುಸ್ತಕವನ್ನು ಅಧ್ಯಯನ ಮಾಡಿ ನಿಮ್ಮ ಯಶಸ್ಸೇ ನಮಗೆ ಮುಖ್ಯವಾದಂತಹ ಕಾರಣ ಅಂತ ತಿಳಿಸ್ತಾ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಒನ್ ಅಂಡ್ ಆಲ್.